ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ಭಾರತೀಯ ಸೇನೆಯ ವಿಶ್ರಾಂತ ಯೋಧರ ಭಾಷಣಕ್ಕೆ ಸಭಿಕರೆಲ್ಲ ಎದ್ದು ನಿಂತು ಗೌರವದಿಂದ ಚಪ್ಪಾಳೆ ತಟ್ಟುತ್ತಿದ್ದರು. 30 ವರ್ಷಗಳ ಸುದೀರ್ಘ ಭಾರತೀಯ ಸೇನೆಯ ಸೇವೆ ಸಲ್ಲಿಸಿ ವಿಶ್ರಾಂತಿ ಸಮಯದಲ್ಲಿಯೂ ತನ್ನ ದೇಶ ಸದೃಢ ಹೊಂದುವ ಧ್ಯೇಯದೊಂದಿಗೆ ಕರ್ಮಭೂಮಿ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಸಾವಿರಾರು ಬಡ ಮಕ್ಕಳಿಗೆ ಶಿಕ್ಷಣ ಸೇರಿದಂತೆ ಮಾರ್ಗದರ್ಶನ ನೀಡುತ್ತಿರುವ ಅವರಿಗೆ ಅವರೇ ಸಾಟಿ. ಅವರೇ ವಿಶ್ರಾಂತ ಯೋಧರಾದ ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು. ಹೌದು, ನಗರದ ಬಸವನಗುಡಿಯಲ್ಲಿರುವ ವಾಡಿಯೋ ಹಾಲ್ನಲ್ಲಿ ಖ್ಯಾತ ನಿರೂಪಕರು, ಲೇಖಕರಾದ ಜಯಪ್ರಕಾಶ್ ನಾಗತಿಹಳ್ಳಿಯವರ ಸಾರಥ್ಯದಲ್ಲಿ ನಾಗಮ್ಮ ಫೌಂಡೇಶನ್ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಸಾಧನಾ ಪ್ರಕಾಶನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ದೇಶ ಸೇವೆ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಗುರುತಿಸಿ ವಿಶ್ರಾಂತ ಯೋಧರು ಭಾರತೀಯ ಸೇನೆಯ ಕರ್ನಲ್ ದಿವಾಕರ್ ನಾಯ್ಡು 2024ನೇ ಸಾಲಿನ ಗೌರವ ಸಾಧನಾ ಪ್ರಕಾಶ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಚಟುವಟಿಕೆಗಳನ್ನು ಆರಂಭಿಸಿದ್ರು ಅನ್ನೋದು ಮುಖ್ಯವಾಗುತ್ತೆ. ಈ ಮೂಲಕ ಕೆಲವೇ ದಿನಗಳವರು ಕರ್ಮವೀರ ಚಕ್ರ ಪುರಸ್ಕಾರ ಪಡೆದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಕಳೆದ 7 ವರ್ಷಗಳಲ್ಲಿ ಈ ಸಂಸ್ಥೆ 100ಕ್ಕೂ ಹೆಚ್ಚು ಕಾರ್ಯಾಗಾರಗಳನ್ನು ನಡೆಸಿದ್ದು 10,000ಕ್ಕೂ ಹೆಚ್ಚು ಜನ ಇದರ ಲಾಭ ಪಡೆದಿದ್ದಾರೆ ಅನ್ನೋದು ನಿಜಕ್ಕೂ ಹೆಗ್ಗಳಿಕೆ. ಶೃಂಗೇರಿಯಲ್ಲಿ ಗ್ರಾಮೀಣ ಮಕ್ಕಳಿಗಾಗಿ ನಡೆಸಿದ ಉಚಿತ ಸೇನಾ ತರಬೇತಿಯಿಂದಾಗಿ 50ಕ್ಕೂ ಹೆಚ್ಚು ಗ್ರಾಮೀಣ ಮಕ್ಕಳು ಸೇನೆಗೆ ಸೇರುವಂತಾಗಿರುವುದಂತೂ ನಿಜಕ್ಕೂ ಶ್ಲಾಘನೀಯ ಅಲ್ವಾ? ಈಗ ಯಾರು ಬರ್ತಾರೆ ಹೇಳಿ ಸೇನೆಗೆ ಅಂತಂದ್ರೆ ಎಲ್ಲ ಕಂಫರ್ಟ್ ಝೋನ್ ಅಲ್ಲಿ ಐಟಿ ಮುಂದಿರುವಾಗ ಸೇನೆಗೆ ಸೇರ್ಕೊಳ್ಳುವಂತವ್ರು ಇಷ್ಟು ಕಮ್ಮಿ ಇದ್ದಾರೆ. ಸೊ ಕೊರೋನಾ ಸಂಕಷ್ಟ ಕಾಲದಲ್ಲಿ ಕೂಡ ಅವರು ಸಾವಿರಾರು ಜನರಿಗೆ ಅನ್ನ ಇರ್ಬೋದು, ದಿನಸಿ ಪದಾರ್ಥ, ಮಹಿಳೆಯರು ಸಿದ್ಧಪಡಿಸಿದಂತ ಮಾಸ್ಕ್ ಇರ್ಬೋದು, 50,000ಕ್ಕೂ ಹೆಚ್ಚು ಮಾಸ್ಕ್ ಗಳನ್ನು ತಯಾರಿಸಿ ಕೊಟ್ಟಿದ್ದಾರಂತೆ. ಹಾಗೆ ಕೋವಿಡ್ ಲಸಿಕೆಗಳನ್ನು ವಿತರಿಸಿದ್ದಾರೆ ಬಡ ಮಕ್ಕಳಿಗೆ. ಮತ್ತು ಈ ಸಂಸ್ಥೆ ಲೇಖನ ಸಾಮಗ್ರಿ ಹಾಗೂ ವಿದ್ಯಾರ್ಥಿ ವೇತನವನ್ನು ಕೂಡ ನೀಡ್ತಾ ಬಂದಿದೆ. ಇಂತಹ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲಿ, ಸಾರ್ವಜನಿಕರು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ನೆರವಿನ ಹಸ್ತವನ್ನು ಇವ್ರಿಗೂ ಕೂಡ ಚಾಚಬೇಕು ಅಂತ ಕರೆ ನೀಡಿದ್ದಾರೆ. ಇಂತಹ ಒಂದು ಸದುದ್ದೇಶಕ್ಕಾಗಿ ಎಲ್ಲರೂ ಕೈ ಜೋಡಿಸುವಂತಾಗಲಿ. ಕರ್ಮಭೂಮಿ ಫೌಂಡೇಶನ್ ಸೇವೆ ನಿಜಕ್ಕೂ ಶ್ಲಾಘನೀಯ. ಸಾಧನಾ ಪ್ರಕಾಶ ಪ್ರಶಸ್ತಿ ಪಡೆಯುತ್ತಿರುವಂತಹ ಕರ್ನಲ್ ಸರ್ ದಿವಾಕರ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸರ್. ಅವರ ಕರ್ಮಭೂಮಿ ಫೌಂಡೇಶನ್ ಸಾಕಷ್ಟು ಜನರಿಗೆ ಬೆಂಬಲ ಸಿಗ್ಲಿ ಅಂತ. ಎಲ್ರಿಗೂ ದೇಶದ ಅಧಿಗಳು ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಆಹ್ವಾನಿತರಿಗೆ ಬುದ್ಧಿಪೂರ್ವಕವಾದಂತಹ ವಂದನೆಗಳು. ನಾವು ಮಾತು ಕಡಿಮೆ, ಕೆಲಸ ಜಾಸ್ತಿ ಆರ್ಮಿಯವರು. ಸೊ ಜೊತೆಗೆ ನಾವು ಆ್ಯಸ್ ಎ ಸ್ಟೂಡೆಂಟ್ ಜಯಪ್ರಕಾಶ್ ಅವರ ಒಂದು ಗೈಡೆನ್ಸ್ ಇದೆ, ಟೈಮ್ ಅಂದರೆ ಟೈಮು. ಸೊ ಹಿ ಹ್ಯಾಸ್ ಗಿವನ್ 3 ಮಿನಿಟ್ಸ್, ನಾನು 2 ಮಿನಿಟ್ಸಲ್ಲಿ ಮುಗಿಸ್ತೀನಿ. ಮೊಟ್ಟ ಮೊದಲನೇದಾಗಿ ಇಲ್ಲಿನ ಕೇಂದ್ರ ಬಿಂದುವಂತಹ ಶ್ರೀ ಜಯಪ್ರಕಾಶ್ ನಾಗತಿಹಳ್ಳಿಯವರು ತಮ್ಮ ಹೆಸರಲ್ಲೇ ಜಯ ಮತ್ತು ಪ್ರಕಾಶದಿಂದ ಅವರು ತಾವು ಜಯವನ್ನು ಸಾಧಿಸ್ಯಾರೆ. ಅದೇ ರೀತಿ ಲಕ್ಷಾಂತರ ಮಕ್ಕಳಿಗೆ ಯಾವ ರೀತಿ ಜಯ ಸಾಧಿಸಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಎರಡನೇದಾಗಿ ಈ ಪ್ರಶಸ್ತಿ ಬಹಳ ಹೆಮ್ಮೆ ಜೊತೆಗೆ ಈಗ ತಾನೇ ಹೇಳಿದ ಹಾಗೆ ದೊಡ್ಡ ಜವಾಬ್ದಾರಿ. ಈಗ ತಾನೇ ಹೇಳ್ತಾ ಇದ್ರು 2017ರಲ್ಲಿ ನನ್ನ ಕರ್ಮಭೂಮಿ ಫೌಂಡೇಶನ್ ಪ್ರಾರಂಭ ಆಯಿತು ಅಂತ. ಮೊಟ್ಟ ಮೊದಲನೇದಾಗಿ ನಾವು ರಾಜಕಾರಣಿಗಳಲ್ಲ, ಸೈನಿಕರು. ನಾವು ರೋಲ್ ಮಾಡೆಲ್ ಆಗಿರಬೇಕು. ನನಗೆ ಇಂಡಿಯನ್ ಎಕ್ಸ್ಪ್ರೆಸ್, ಎಲ್ಲ ಇಂಟರ್ನ್ಯಾಷನಲ್ ಮೀಡಿಯಾಸ್ ರೋಲ್ ಮಾಡೆಲ್, ಚೇಂಜ್ ಮೇಕರ್ ಅಂಡ್ ವೇರಿಯಸ್ ಅವಾರ್ಡ್ಸ್ ಕೊಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಏನಾರ ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾನು ರೋಲ್ ಮಾಡೆಲ್ ಆಗಬೇಕು. ಈ ಸಂಸ್ಥೆನ ಮನೆಯದು ಒಂದು ಪೋರ್ಷನ್ ಡೊನೇಟ್ ಮಾಡಿ ನನ್ನ ಪೆನ್ಷನ್ ಸೇವಿಂಗ್ಸ್ ಇಂದ ನಾನು ಶುರು ಮಾಡಿದ್ದೆ. ಈ 7 ವರ್ಷಗಳಲ್ಲಿ ಹೊಟ್ಟೆ ತುಂಬುದವ್ರಿಗಲ್ಲ, ಬೆಂಗಳೂರಿನಲ್ಲಿ ಯಾರಿಗೆ ನೆಸಿಟಿ ಇದೆಯೋ, ಬೀದಿ ಮಕ್ಕಳು, ಬಡ ಮಕ್ಕಳು, ಹಳ್ಳಿ ಮಕ್ಕಳನ್ನ ಮೇನ್ ಸ್ಟ್ರೀಮ್ ತರೋದಕ್ಕಾಗುತ್ತಾ? ಇವತ್ತಿನ ಈ ಜವಾಬ್ದಾರಿಯುತವಂತಹ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ಪ್ರಶಸ್ತಿನಲ್ಲಿ ಮುಂದೆ ಇನ್ನು ನನ್ನ ಗುರಿ ಇದೆಯಲ್ಲ, 1 ಲಕ್ಷ ಮಕ್ಕಳಿಗೆ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ತಮಗೆಲ್ಲ ಕೇಳ್ಕೊಳ್ತೀನಿ. ಆದಿಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ,
ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾರೆ, ನಿಸ್ವಾರ್ಥ ಕರ್ಮ. ಎಷ್ಟು ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾಕೆಂದ್ರೆ ನಾನು ನಿಮ್ಮ ಮುಂದೆ ನಿಂತೀನಿ 3 ಸರಿ ಸಾವು ಬದುಕಿಂದ ಹೊರಬಂದವನು, ಇದು 4ನೇ ಜನ್ಮ ಆಗಿದ್ರಿಂದ ಕರ್ಮಭೂಮಿ ಅಂತ ಹೇಳಿದ್ರೆ ಕರ್ಮ, ನಿಸ್ವಾರ್ಥ ಕರ್ಮನ ನಾವು ಮಾಡದೆ ಹೋದ್ರೆ ಹುಟ್ಟಿದ್ರು ಸತ್ತಂಗೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನಾನು ಅಂತ ಹೇಳಿ ಎಲ್ಲ ಕ್ರಿಯೆ ಯಾವಾಗ ನಿಸ್ವಾರ್ಥ ಕರ್ಮ ಇಲ್ಲ ಅಂತ ಹೇಳಿದ್ರೆ ಪುನರಭಿಮಾನ ಪುನರೇಜಟರೆ ಅಂತ ಹೇಳಿ ಯಾರಿಗೆ ಮಾಡಬೇಕು, ಯಾರಿಗೆ ನೆಸಿಟಿ ಇದೆಯೋ ಅವ್ರನ್ನ ಮೇನ್ ಸ್ಟ್ರೀಮ್ ತಂದು ಅವರಿಂದ ನಮ್ಗೆ ಏನು ಬೇಡ. ಒಂದು ದಿನ ಯಾರೋ ಕರ್ನಲ್ ಆರ್ಮಿಯವರು ನನ್ನ ಬೆನ್ ತಟ್ಟಿದ್ರು, ನನಗೆ ಮಾರ್ಗದರ್ಶನ ಮಾಡಿಕೊಟ್ರು, ಇವತ್ತು ನಾನು ನಿಂತೀನಿ ಅಂತ ಹೇಳಿದ್ರೆ ಜನ್ಮ ಸಾರ್ಥಕ ಆಗುತ್ತೆ. ಆದ್ರಿಂದ ನಿಮ್ಮಲ್ಲೂ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಜಾಯಿನ್ ಆಸ್ ಎ ವಾಲಂಟಿಯರ್. ಇಫ್ ಯು ವಾಂಟ್ ಟು ಡೊನೇಟ್, ನಮ್ಮಲ್ಲಿ ATGನೂ ಇದೆ. ಜೊತೆಗೆ ಆ ಸ್ಫೂರ್ತಿಯಾಗಿ ಆ ಮಕ್ಕಳಿಗೆ, ನನ್ನ ಹತ್ರ ಒಬ್ಬ ಮಕ್ಕಳು ಇಲ್ಲ, ಆದ್ರೆ ನಾನು ಹಳ್ಳಿ ಹೋಗ್ತೀನಿ. ಜೊತೆಗೆ ಗೆಸ್ಟ್ ಲೆಕ್ಚರ್ಸ್ ಅಲ್ಲಿ ಬಂದಿದ್ದಂತಹ ದುಡ್ಡು ಇದಕ್ಕೋಸ್ಕರ ನಾನು ಸ್ಪೆಂಡ್ ಮಾಡ್ತೀನಿ. ಯಾರಿಗೆ ಮೋಟಿವೇಶನ್ ಇಲ್ಲವೋ, ಯಾರಿಗೆ ಒಂದು ಇನ್ಸ್ಪಿರೇಷನ್ ಇಲ್ಲವೋ ಆ ಮಕ್ಕಳಲ್ಲಿ ವಿದ್ಯೆ ಕಲಿಬೇಕು ಅನ್ನೋ ಒಂದು ಆಸೆ ಬರಲ್ಲ. ಅದನ್ನು ಹೇಳಿದ್ದು ಯಾರು ಅಂತ ಹೇಳಿದ್ರೆ, ನಾನು ಅಬ್ದುಲ್ ಕಲಾಂ ಜೊತೆ ಕೆಲಸ ಮಾಡ್ತಿದ್ದಾಗ ಅಬ್ದುಲ್ ಕಲಾಂ ನನಗೆ ಹೇಳಿದ್ದು, ಲಿಸನ್ ನಾಯ್ಡು, ಯು ಡೂ ಯುವರ್ ಡ್ಯೂಟಿ, ಯು ಡೋಂಟ್ ವರಿ ಹೂ ಇಸ್ ಗೋಯಿಂಗ್ ಟು ಗೆಟ್ ಇಂಪ್ರೆಸ್ಡ್. ನಾವು ಇವತ್ತು 10,000 ಜನ ಮಕ್ಕಳು ನನಗೆ ಬೆನ್ತಟ್ಟಿ ಅಂತ ನಾನು ಹೇಳಲ್ಲ, ನನ್ನ ಬೆನ್ನು ನಾನು ತಟ್ಕೊಳ್ತೀನಿ. ಅದಕ್ಕೋಸ್ಕರ ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಇಫ್ ಯು ಆರ್ ನಾಟ್ ಹ್ಯಾಂಡ್ಸಮ್, ಗಿವ್ ಯುವರ್ ಹ್ಯಾಂಡ್ ಟು ಸಂಬಡಿ. ಮಾತನ್ನ ಹೇಳಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೃದಯಪೂರ್ವಕವಂತ ವಂದನೆ.